ಸೀರೆ 6,000. ಓಕೆ, ರವಿಗೆ ಬರೋಬ್ಬರಿ 7,000 8,000. ನೀವು ಸೀರೆ 6,000 ಅಂತ ಹೇಳ್ಬಿಟ್ಟು ಬ್ಲೌಸ್ ತುಂಬಾ ವ್ಯಾಲ್ಯೂ ಕಮ್ಮಿ ಮಾಡ್ಬಿಟ್ರಿ. ಒಂದು 18-20,000 ಒಂದು ರವಿಗೆ ಗೋಯಿಂಗ್ ಟು ಕೋರ್ಟ್. ಅದೇ ಪಿಕ್ಚರ್ ಮೇಡಮ್. ಫಸ್ಟ್ ವಿಷಯ ಈ ಸಬ್ಜೆಕ್ಟ್ ಅನ್ನು ತಗೊಳ್ಳಿಕ್ಕೆ ಕಾರಣನೇ ಅದು. ಸ್ಟೇಷನ್ಗೆ ತಗೊಂಡು ಹೋಗ್ಬೇಕಾರೆ ನೀವು ಸಿನಿಮಾದಲ್ಲಿ ನೋಡ್ಬೇಕು, ಸ್ಟೇಷನ್ಗೆ ಬ್ಲೌಸ್ ತಗೊಂಡು ಹೋಗ್ತಾರೆ ಮೇಡಮ್. ಹೌದು, ಏನಿದು ಅಂತ ಕೇಳ್ತಾರೆ. ಅಥವಾ ಇದೇನು ಪ್ರೂಫ್ ಅಂತ ಕೇಳ್ತಾರೆ. ನಾನ್ ಕೇಸ್ ವಾಪಸ್ ತಗೊಂಡ್ಬಿಡ್ಲಾ, ಕೈ ಕತ್ತರಿಸ್ಕೊಂಡು ತಲೆ ಕತ್ತರಿಸ್ಕೊಂಡು ಬರ್ತಾರೆ, ನೀವು ಏನ್ ಮೇಡಮ್ ಬ್ಲೌಸ್ ತಗೊಂಡು ಬಂದಿದ್ದೀರಾ ಅಂತ. ಅದು ಪಾವನದ ಎಕ್ಸ್ಪೀರಿಯನ್ಸ್. ಎಲ್ಲೋ ಒಂದ್ ಕಡೆ ಇಮೋಷನ್ ಮಾಡ್ತಾ ಒಂದ್ ಒಳ್ಳೆ ಮೆಸೇಜ್ ಕೊಟ್ರೆ. ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದು. ವಾಟ್ ಸಾನ್ವಿ ಇಸ್ ಗೋಯಿಂಗ್ ಥ್ರೂ ಅದು ಎಲ್ಲರೂ ಒಂದಲ್ಲ ಒಂದು ಜೀವನದ ಒಂದು ಹಂತದಲ್ಲಿ ಅನುಭವಿಸಿರ್ತಾರೆ. ಸಾನ್ವಿ ಪಾತ್ರದಲ್ಲಿ ತುಂಬಾ ತಮಾಷೆ ಇದೆಯಾ, ಒಂಥರ ಸೀರಿಯಸ್ನೆಸ್ ಇದೆ. ಎಲ್ಲಾ ತರಾನು ಇದೆ ಸಾನ್ವಿ ಪಾತ್ರದಲ್ಲಿ. ಆಕ್ಚುಲಿ ಮಾತ್ರ ಮನೆಗೆ ಹೋಗ್ತಾ ನಿಮ್ಗೆ ಖುಷಿ ಪಟ್ಟು ಮನೆಗೆ ಹೋಗಾಗ ಮಾಡ್ತಾಳೆ. ಹಲೋ ನಮಸ್ತೆ, ಲೈನ್ ಟಿವಿಗೆ ಸ್ವಾಗತ. ನಾನು ಕಾವ್ಯ ಹೆಗಡೆ. ಈಗ ರವಿಕೆ ಪ್ರಸಂಗ ಅನ್ನುವಂತಹ ಸಿನಿಮಾ ಎಲ್ಲರಿಗೂ 16ನೇ ತಾರೀಕು ಫೆಬ್ರವರಿ 16ನೇ ತಾರೀಕು ಖುಷಿಯನ್ನ ಹಂಚೋಕೆ ರವಿಕೆಯ ಬಗ್ಗೆ ಒಂದಿಷ್ಟು ಟಾಪಿಕ್ ಅನ್ನ ತಗೊಂಡು ನಿಮ್ಮ ಎದುರಿಗೆ ಬರ್ತಾ ಇದೆ. ಆ ಚಿತ್ರದ ಡೈರೆಕ್ಟರ್ ಆಗಿರ್ಬಹುದು, ಕಥೆಯನ್ನ ಬರೆದವರಾಗಿರ್ಬೋದು, ಹಾಗೆ ನಟಿ ಆಗಿರ್ಬೋದು, ಈಗ ನಮ್ ಜೊತೆಗೆ ಇದ್ದಾರೆ. ಅವರನ್ನ ಸ್ವಾಗತ ಮಾಡೋಣ, ಹಲವಾರು ಹರಟೆಗಳನ್ನ ಹೊಡೆಯೋಣ. ಹಾಗೆ ರವಿಕೆ ಪ್ರಸಂಗ ಅಂದ್ರೆ ಏನು, ಯಾಕಾಗಿ ಡೈರೆಕ್ಟ್ರು ಈ ತರ ಮನ್ಸು ಮಾಡಿದ್ರು ರವಿಕೆ ಬಗ್ಗೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಸರ್, ಸಂತೋಷ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪವನ ಮೇಡಮ್ ನಮಸ್ತೆ. ನಮಸ್ತೆ. ಗೀತಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಮೇಡಮ್ಗೆ ಕೇಳ್ಬೇಕು ಈ ಕ್ವಶನ್. ಏನು ಅಂತಂದ್ರೆ, ಸೀರೆ 6,000, ಓಕೆ, ರವಿಗೆ ಬರೋಬ್ಬರಿ 7,000 8,000 ಅಷ್ಟು ಗ್ರ್ಯಾಂಡ್ ಆಗಿ ಹೊಲ್ಸ್ಕೊಂತಾರೆ. ಹೆಣ್ಮಕ್ಳಿಗೆ ಸೀರೆ ಎಷ್ಟು ಮುಖ್ಯನೋ ಹಾಗೆ ರವಿಗೆ ಕರೆಕ್ಟ್ ಆಗಿ ಫಿಟ್ ಆಗಿ ಇರ್ಬೇಕು, ಅದೇ ಖುಷಿ ಕೊಡುತ್ತೆ. ಇದು ಯಾವ ತರ ಮೇಡಮ್ ಸಿನಿಮಾದಲ್ಲಿ ರವಿಕೆ ಪ್ರಸಂಗ? ನೀವು ಸೀರೆ 6,000 ಅಂತ ಹೇಳ್ಬಿಟ್ಟು ಬ್ಲೌಸ್ ತುಂಬಾ ವ್ಯಾಲ್ಯೂ ಕಮ್ಮಿ ಮಾಡ್ಬಿಟ್ರಿ. ಒಂದು 18-20,000 ತನಕ ಹೋದ್ರೇನೆ ಆ ಬ್ಲೌಸ್ ಚಂದ ಅನ್ಸೋದು. ಒಂದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸಾರಿ ಹಾಕಿದ ಲೇಡಿ ಅಂದ್ರೆ ಇಟ್ ಇಸ್ ಅ ಸ್ಟೇಟ್ಮೆಂಟ್, ಬಟ್ ಬ್ಲೌಸ್ ಇಸ್ ಆಲ್ವೇಸ್ ಇಮೋಷನ್. ಆಯ್ತಾ? ಬ್ಲೌಸ್ ಚೆನ್ನಾಗ್ ಆಗ್ಲಿಲ್ಲ ಅಂದ್ರೆ ನೀವು ಲಕ್ಷ ಕೊಟ್ಟ ಸಾರಿ ಆದ್ರೂ ಅದಕ್ಕೆ ಲುಕ್ಕೇ ಇಲ್ಲ, ವ್ಯಾಲ್ಯೂನೇ ಇಲ್ಲ. ಬ್ಲೌಸ್ ಅಷ್ಟು ವ್ಯಾಲ್ಯೂ ಇದೆ. ಸೊ ಇದೊಂದು ಈ ರವಿಕೆ ಪ್ರಸಂಗ ಅನ್ನೋದು, ರವಿಕೆ ಇಲ್ಲಿ ನಡೆಯುವ ಪ್ರಸಂಗ ಪ್ರತಿಯೊಂದು ಹೆಣ್ಣು ಮಕ್ಕಳ ಲೈಫ್ ಅಲ್ಲಿ ನಡೆಯುವಂತ ಒಂದು ಪ್ರಸಂಗ. ಬ್ಲೌಸ್ ಹೊಲ್ದಿದ್ದು ಏನು ಪರ್ಫೆಕ್ಟ್ ಆಗಿದೆ, ನನ್ಗೆ ಇದರಲ್ಲಿ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಹೇಳೋರು ಜಗತ್ತಲ್ಲಿ, ಅದರಲ್ಲಿ ಇಂಡಿಯನ್ ನಾರಿಗಳಲ್ಲಂತೂ ಇಲ್ವೇ ಇಲ್ಲ. ಸೊ ಬೇಸ್ಡ್ ಆನ್ ದಟ್ ಪ್ರತಿ ಮನೆಯಲ್ಲಿ ನಡೆಯುವ ರವಿಕೆ ರಗಳೆಯ ಆಧಾರವಾಗಿಟ್ಕೊಂಡು ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಅನ್ನು ನೋಡಿ ತಿಳ್ಕೊಂಡ ಪ್ರಕಾರ, ಅಂದ್ರೆ ಇದು ಇಟ್ ಇಸ್ ಕಾಮನ್. ನೀವು ಆದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ, ಗೀತವರಾದ್ರೂ ಅಷ್ಟೇ, ರವಿಕೆ ಇಸ್ ಆಲ್ವೇಸ್ ಅನ್ ಇಶ್ಯೂ ಅಂಡ್ ಇಮೋಷನ್ ಆಲ್ಸೋ. ಸೊ ಬೇಸ್ಡ್ ಆನ್ ದಟ್ ಈ ಒಂದು ಕತೆ. ಓಕೆ ಸರ್, ಈ ಒಂದು ರವಿಕೆ ಪ್ರಸಂಗ ಇದೆಯಲ್ಲ, ಈ ರವಿಕೆ ಪ್ರಸಂಗದಲ್ಲಿ ಕೋರ್ಟ್ ವರೆಗೆ ಹೋಗಿರ್ತೀರಾ. ಓಕೆ, ಒಂದು ರವಿಕೆ ಗೋಯಿಂಗ್ ಟು ಕೋರ್ಟ್. ಸೊ ಯಾವ ತರ ಸರ್ ಇದು? ಒಂದು ರವಿಕೆಗೋಸ್ಕರ ಒಂದು ಹೀರೋಯಿನ್ ಬೇಡ, ಒಂದು ಪಾತ್ರ ಅದು ಕೋರ್ಟ್ ಮೆಟ್ಟಲೇ ಇರುತ್ತೆ ಅಂತಂದ್ರೆ ನಿಜಕ್ಕೂ ಜನರಿಗೆ ಅದೊಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಒಂದು ರವಿಕೆ ಕೋರ್ಟ್ ವರೆಗೆ ಹೋಯ್ತಲ್ಲ ಅಂತ, ಏನದು ಸರ್? ಅದೇ ಪಿಕ್ಚರ್ ಮೇಡಮ್. ಫಸ್ಟ್ ವಿಷಯ ಈ ಸಬ್ಜೆಕ್ಟ್ ಅನ್ನು ತಗೊಳ್ಳಿಕ್ಕೆ ಕಾರಣನೇ ಅದು, ನಾವು ಮಾಡ್ಲಿಕ್ಕೆ ಕಾರಣನೂ ಅದು. ಬಟ್ ಇದ್ರ ಹಿಂದ್ಗಡೆ 2 ಪರ್ಸ್ಪೆಕ್ಟಿವ್, ಒಂದು ಎಂಟರ್ಟೈನ್ಮೆಂಟ್, ಇನ್ನೊಂದು ಇಮೋಷನ್, ಒಂದು ಒಳ್ಳೆ ಮೆಸೇಜ್. ಸೊ ಸಿನಿಮ್ಯಾಟಿಕ್ ಹೇಳುದಿದ್ರೆ ಅಫ್ಕೋರ್ಸ್ ಹುಡುಗಿ ಸಾನ್ವಿ ಅಂತ ಕ್ಯಾರೆಕ್ಟರ್ ಬ್ಲೌಸ್ ಸ್ಟೇಷನ್ಗೆ ತಗೊಂಡು ಹೋಗ್ಬೇಕಾರೆ ನೀವು ಸಿನಿಮಾದಲ್ಲಿ ನೋಡ್ಬೇಕು, ಸ್ಟೇಷನ್ಗೆ ಬ್ಲೌಸ್ ತಗೊಂಡು ಹೋಗ್ತಾರೆ ಮೇಡಮ್. ಈಗ ನೀವು ನಾಳೆ ಹೋದ್ರೆ ಸ್ಟೇಷನ್ಗೆ ತಗೊಂಡು ಹೋಗಿ ಫಸ್ಟ್ ನಿಮ್ಮ ಬಗ್ಗೆ ಪೊಲೀಸ್ ಏನ್ ಕೇಳ್ತಾರೆ ಹೇಳಿ? ಹೌದು, ಏನಿದು ಅಂತ ಕೇಳ್ತಾರೆ. ಅಥವಾ ಇದೇನು ಪ್ರೂಫ್ ಅಂತ ಕೇಳ್ತಾರೆ. ಆವಾಗ ಅಲ್ಲಿ 50 ಪರ್ಸ್ಪೆಕ್ಟಿವ್ ಓಪನ್ ಆಯ್ತು ತಾನೆ, ಡೈಮೆನ್ಷನ್ಸ್ 50 ಓಪನ್ ಆಯ್ತು. ಸೊ ಇದು ಸಿನಿಮ್ಯಾಟಿಕ್ ಅಲ್ಲಿ ಹೇಳೋದಿದ್ರೆ, ಬಟ್ ಸಿನಿಮಾ ನೋಡಿದ್ಮೇಲೆ ಅದಕ್ಕೆ ಗೊತ್ತಾಗುತ್ತೆ. ಟ್ರೇಲರ್ ಅಲ್ಲಿ ಅದೇ ಇದೆ, ಎಲ್ಲಾರು ಕೈ ಕತ್ತರಿಸ್ಕೊಂಡು ತಲೆ ಕತ್ತರಿಸ್ಕೊಂಡು ಬರ್ತಾರೆ, ನೀವು ಏನ್ ಮೇಡಮ್ ಬ್ಲೌಸ್ ತಗೊಂಡು ಬಂದಿದ್ದೀರಾ ಅಂತ. ಸೊ ಈಗ ಬ್ಲೌಸ್ ಅಂತ ಹೇಳಿದ ತಕ್ಷಣ ಆ ಕಾಲದಲ್ಲಿ ಕಲ್ಪನಾ ಅವರ ಬ್ಲೌಸ್ ಸ್ಟೈಲ್ಗಳೇ ಬೇರೆ ಬೇರೆ ಆಗಿತ್ತು. ಆ ಕಾಲದಲ್ಲಿ ಏನು ಅಂತಂದ್ರೆ, ನಾನ್ ಆ ತರ ಬ್ಲೌಸ್ ಹೊಲ್ಸ್ಕೊಬೇಕು ಅಂತ ಸೀರಿಯಸ್ಲಿ ಒಂದು ಟೇಲರ್ಗೆ ತಲೆ ತಿಂದಿರ್ತಾರೆ. ಸೊ ಆ ವಿಚಾರ ಹೇಳೋದಾದ್ರೆ, ಈಗಿನ ಕಾಲದ ಜನರೇಷನ್ ನಲ್ಲಿ ಸೀರೆ ಉಡೋದೇ ಕಮ್ಮಿ, ಅದರಲ್ಲೂ ಕೂಡ ಬ್ಲೌಸ್ ನ ಫಿಟ್ ಆಗಿ ಕರೆಕ್ಟ್ ಆಗಿ ಇರ್ಬೇಕು ಅಂತ ಹೇಳ್ತಾರೆ. ಇದು ಒಂದು ಸಿನಿಮಾ ಮಾಡಬಹುದು ಅಂತ ಹೇಗೆ ಥಿಂಕ್ ಬಂತು? ಅದು ಪಾವನದ ಎಕ್ಸ್ಪೀರಿಯನ್ಸ್. ಅವರಿಗೆ ಹೇಳಿ. ನಮ್ಮ ಕಥೆಯನ್ನ ಯಾವತ್ ಒಂದು ಸಿನಿಮಾ ಒಂದು ತೀರಾ ಎಕ್ಸಾಜುರೇಷನ್ ಆಗಿರ್ಬೇಕು, ಲೈಕ್ KGF ಇರ್ಬೋದು, ಅಥವಾ ಬಾಲಿವುಡ್ ನಲ್ಲಿ ಹೋದ್ರೆ
ಯಾವ್ದು ಪಠಾಣ್ ಅಂತ ಲೆವೆಲ್ ಅಲ್ಲಿ ಇರ್ಬೇಕು, ಹೀರೋಯಿಸಮ್ ಹೆವಿ ಇರ್ಬೇಕು. ಇಲ್ಲ ಎಲ್ಲೋ ಒಂದ್ ಕಡೆ ತಮ್ಮನ್ ತಾವು ನೋಡ್ಕೊಳ್ಳುವಂತ, ಎಲ್ಲೋ ಒಂದ್ ಕಡೆ ಈ ಸಿನಿಮಾ ನಂದೇ ಲೈಫ್, ತನ್ನನ್ನು ತಾನು ಕನೆಕ್ಟ್ ಮಾಡ್ಕೊಳ್ಳುವಂತ ಸಬ್ಜೆಕ್ಟ್. ಎರಡು ಡೈಮೆನ್ಷನ್ ಗಳಲ್ಲೂ ಜನರಿಗೆ ಸಿನಿಮಾ ಇಷ್ಟ ಆಗುತ್ತೆ. ಸೊ ನನ್ಗೆ ಅನ್ಸಿದ್ದು ನಮ್ಮ ರಿಯಲ್ ಲೈಫ್ ಅನ್ನ ಮಜವಾಗಿ ತೋರಿಸ್ತಾ, ಎಲ್ಲೋ ಒಂದ್ ಕಡೆ ಇಮೋಷನ್ ಮಾಡ್ತಾ ಒಂದ್ ಒಳ್ಳೆ ಮೆಸೇಜ್ ಕೊಟ್ರೆ, ಒಂದು ರವಿಕೆನ ಇಟ್ಕೊಂಡು ನೀವು ಎಂಟರ್ಟೈನ್ಮೆಂಟ್ ಆಗಿ ತೋರಿಸಿ ಅದಕ್ಕೊಂದು ಒಳ್ಳೆ ಮೆಸೇಜ್ ಕೊಟ್ರೆ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ. ಕಾರಣಕ್ಕೋಸ್ಕರ ಇದನ್ನ ನಾವು ಫರ್ದರ್ ತಗೊಂಡ್ ಬಂದು ಕತೆ ಮಾಡಿ ಸಿನಿಮಾ ಮಾಡಿ ಈಗ 16th ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ಹಾಗೆ ಗೀತಾ ಮ್ಯಾಮ್, ಈ ಸಿನಿಮಾದ ಪಾತ್ರದ ಬಗ್ಗೆ, ಹಾಗೆ ನೀವು ಹಿಂದೆ ಯಾವ ಸಿನಿಮಾ ಮಾಡಿರ್ತಿರಲ್ಲ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋದಾದ್ರೆ? ತುಂಬಾ ಡಿಫ್ರೆನ್ಸ್ ಇದೆ. ನಾನು ಹಿಂದೆ ಮಾಡಿರೋ ಎಲ್ಲಾ ಪಾತ್ರಕ್ಕೂ ಈ ಪಾತ್ರಕ್ಕೂ ಅಂದ್ರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಕೆಲವೊಂದು ನಾನು ಹಿಂದೆ ಮಾಡಿರೋ ಪಾತ್ರಗಳಲ್ಲಿ ಈ ತರದ ಒಂದು ಮೆಸೇಜ್ ಇರ್ಲಿಲ್ಲ, ಅಥವಾ ಪಾತ್ರಕ್ಕೆ ಇಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ಲಿಲ್ಲ. ಆದ್ರೆ ಇಲ್ಲಿ ನಾನು ಮಾಡಿರೋ ಏನು ಪಾತ್ರ ಇದೆ, ಸಾನ್ವಿ ಸಂಪಾಜಿಯ ಪಾತ್ರ, ಆ ಪಾತ್ರಕ್ಕೆ ಒಂದು ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ. ಆ ಪಾತ್ರದ ಮೂಲಕ ತುಂಬಾ ಒಂದು ಇಂಪಾರ್ಟೆಂಟ್ ಸೋಷಿಯಲ್ ಮೆಸೇಜ್ ಕೂಡ ರಿವೀಲ್ ಆಗುತ್ತೆ ಜನರಿಗೆ. ಅಂಡ್ ಎಲ್ರೂ ಆ ಪಾತ್ರಕ್ಕೆ ಕನೆಕ್ಟ್ ಆಗ್ತಾರೆ. ಯಾಕಂದ್ರೆ ವಾಟ್ ಸಾನ್ವಿ ಇಸ್ ಗೋಯಿಂಗ್ ಥ್ರೂ ಅದ್ ಎಲ್ರು ಒಂದಲ್ಲ ಒಂದು ಜೀವನದ ಒಂದು ಹಂತದಲ್ಲಿ ಅನುಭವಿಸಿರ್ತಾರೆ. ಸೊ ಸಾನ್ವಿಯ ಮೂಲಕ ಕೂತ್ಕೊಂಡಿರೋ ಹೆಣ್ಮಕ್ಳು, ಕೂತು ಸಿನಿಮಾ ನೋಡ್ತಿರೋ ಹೆಣ್ಮಕ್ಳು ಅವ್ರನ್ನ ಅವರು ಕಾಣ್ಕೋತಾರೆ. ಸೊ ತುಂಬಾ ವ್ಯತ್ಯಾಸ ಇದೆ. ಈ ಪಾತ್ರದಲ್ಲಿ, ಸಾನ್ವಿ ಪಾತ್ರದಲ್ಲಿ ತುಂಬಾ ತಮಾಷೆ ಇದೆಯಾ, ಒಂಥರ ಸೀರಿಯಸ್ನೆಸ್ ಇದೆಯಾ, ಯಾವ ತರ ಪಾತ್ರ? ಎಲ್ಲಾ ತರಾನು ಇದೆ ಸಾನ್ವಿ ಪಾತ್ರದಲ್ಲಿ. ಆಕ್ಚುಲಿ ಶಿ ಇಸ್ ಅ ಕಾಂಬಿನೇಷನ್. ಎಲ್ಲಿ ತಮಾಷೆ ಮಾಡ್ಬೇಕಲ್ಲಿ ತಮಾಷೆ ಮಾಡ್ತಾಳೆ, ಎಲ್ಲಿ ಕೋಪ ಮಾಡ್ಕೋಬೇಕು ಅಲ್ಲಿ ಕೋಪ ಮಾಡ್ಕೋತಾಳೆ, ಎಲ್ಲಿ ಅಳಬೇಕು ಅಲ್ಲಿ ಅಳತಾಳೆ, ಅಳಿಸ್ತಾಳೆ. ಸೊ ಸಾನ್ವಿ ನಿಮ್ಮನ್ನ ನಗಿಸ್ತಾಳೆ, ಅಳಿಸ್ತಾಳೆ, ಎಲ್ಲೋ ಒಂದ್ ಕಡೆ ಆಶ್ಚರ್ಯ ಪಡಿಸ್ತಾಳೆ. ಮಾತ್ರ ಮನೆಗೆ ಹೋಗ್ತಾ ನಿಮ್ಗೆ ಖುಷಿ ಪಟ್ಟು ಮನೆಗೆ ಹೋಗಾಗ ಮಾಡ್ತಾಳೆ. ಓಕೆ, ಸಾನ್ವಿಯಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ ಆಯ್ತು. ಸೊ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಈ ಚಿತ್ರದ ಸಂಗೀತ, ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಏನು ವಿಚಾರ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ? ಖುಷಿ ಆಗ್ತಿದೆ. ನಾವು ಇವಾಗ 2 ಸಾಂಗ್ ಬಿಟ್ಟಿದೀವಿ. ಒಂದು ಟೈಟಲ್ ಸಾಂಗ್, ರವಿಕೆ ಬಗ್ಗೆ ಫಸ್ಟ್ ಸಾಂಗ್ ಅದು. ಸೊ ಟೈಟಲ್ ಸಾಂಗ್ ಅಂಡ್ ಪೆಪ್ಪೆ ಸಾಂಗ್ ಅಂಡ್ ಡ್ಯಾನ್ಸ್ ನಂಬರ್ ಅದು. ಗೀತಾ ಅವರು ಎಕ್ಸಲೆಂಟ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ. ಹೌದು. ಅಂಡ್ ಅದನ್ನ ಆ ಬ್ರೇಕ್ ಅನ್ನು ಮಾಡಿದೀವಿ. ಏನು ಅಂತ ಹೇಳಿದ್ರೆ, ಡ್ಯಾನ್ಸರ್ ಹಿಂಗೆ ಇರಬೇಕು, ಹಂಗಿರ್ಬೇಕು, ದಟ್ ಈಸ್ ಗೀತಾ ಮೇಡಮ್ ಎಕ್ಸಲೆಂಟ್ ಆಗಿ ಅದಕ್ಕೆ ಸ್ಟೆಪ್ಸ್ ಹಾಕಿದ್ದಾರೆ. ಸೊ ದಟ್ ಈಸ್ ಒನ್. ಅಫ್ಕೋರ್ಸ್ ಶಿ ಇಸ್ ಅ ವೆರಿ ಗುಡ್ ಆಕ್ಟರ್, ಅದು ಬೇರೆ ವಿಷಯ. ಇನ್ನೊಂದೇನು, ಒಂದು ಮೆಲೋಡಿ ಸಾಂಗ್ ಬಿಟ್ಟಿದೀವಿ, ಅದಕ್ಕೂ ಅದ್ಭುತ ರೆಸ್ಪಾನ್ಸ್ ಇದೆ. ವಿನಯ್ ಶರ್ಮಾ ಅವರು ಮ್ಯೂಸಿಕ್ ಮಾಡಿದ್ರು ಅಂಡ್ ಕಿರಣ್ ಕಾವೇರಪ್ಪ ಅವರು ಇದಕ್ಕೆ ಸಾಹಿತ್ಯ ಬರೆದಿದ್ರು. ಓಕೆ ಸರ್, ಈ ಫುಲ್ ಏನು ರವಿಕೆ ಪ್ರಸಂಗ ಸಿನಿಮಾ ಇದೆ ಅಲ್ಲ, ಅದು ಪೂರ್ತಿ ದಕ್ಷಿಣ ಕನ್ನಡದಲ್ಲೇ ಶೂಟ್ ಆಗಿರೋದಾ, ಅಥವಾ ಈ ಕಡೆ ಎಲ್ಲಾದ್ರೂ ಶೂಟ್ ಮಾಡಿದ್ದೀರಾ? ಬ್ಯಾಂಗ್ಳೂರ್ ಆಗಿರಬಹುದು, ಬೇರೆ ಕಡೆ ಆಗಿರ್ಬೋದು. ಸಿನಿಮ್ಯಾಟಿಕ್, ಇಟ್ ಇಸ್ ಅ ಕಂಪ್ಲೀಟ್ ದಕ್ಷಿಣ ಕನ್ನಡ ಮೇಡಮ್. ಓಕೆ, ಅಲ್ಲಿನ ಸೊಗಡನ್ನ ನಾವು ಈ ಸಿನಿಮಾದಲ್ಲಿ ಖಂಡಿತವಾಗ್ಲೂ ನೋಡ್ಬೋದು. ಓಕೆ ಮ್ಯಾಮ್, ಈಗ ಅವರು ಡ್ಯಾನ್ಸ್ ಬಗ್ಗೆ ಹೇಳಿದ್ರು. ಸೊ ಆ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ತುಂಬಾ ಕ್ಯೂಟ್ ಆಗಿ ಒಂದ್ ಬ್ಲೌಸ್ ಇಟ್ಕೊಂಡು ಟೇಪ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಸೊ ಏನ್ ಅನ್ಸುತ್ತೆ ಆ ಡ್ಯಾನ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನೀವು? ನನ್ಗೆ ಆಕ್ಚುಲಿ ಈ ತರ ಪೆಪಿ ನಂಬರ್, ಡಾನ್ಸ್ ನಂಬರ್ಗೆ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್. ನನ್ನ ಫಸ್ಟ್ ಸಾಂಗ್ ಈ ತರದ್ದು ಅಂತಾನೆ ಹೇಳ್ಬೋದು. ಅಂಡ್ ಇಟ್ ವಾಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಏನ್ ಹೇಳ್ತಾರೆ, ಒಂದು ಆರ್ಟಿಸ್ಟ್ಗೆ ಶಕ್ತಿ ಏನಂದ್ರೆ, ಆಕ್ಷನ್ ಅಂದಾಗ ಅದು ಎಲ್ಲಿಂದಾನೋ ಒಂದು ಎನರ್ಜಿ ಬರುತ್ತೆ, ಎಲ್ಲಿಂದಾನೋ ಶಕ್ತಿ ಬರುತ್ತೆ. ಕ್ಯಾಮ್ರಾ ಮುಂದ್ಗಡೆ ನಿಂತಾಗ ಎಷ್ಟೇ ಜ್ವರ ಇರ್ಲಿ, ಎಷ್ಟೇ ಸುಸ್ತಿರ್ಲಿ, ಎಷ್ಟೇ ಹಸು ಇರ್ಲಿ, ದುಃಖ ಇರ್ಲಿ, ಬೇಜಾರಿರ್ಲಿ, ಏನೇ ಇರ್ಲಿ, ಕ್ಯಾಮ್ರಾ ಮುಂದೆ ನಿಂತು ಡೈರೆಕ್ಟ್ ಆಕ್ಷನ್ ಅಂದ ತಕ್ಷಣ ಅದೊಂದು ಎನರ್ಜಿ ಬರುತ್ತೆ. ಈ ಸಾಂಗ್ ಅಲ್ಲಿ ಎಸ್ಪೆಷಲಿ ನಮ್ಮ ರವಿಕೆ ಪ್ರಸಂಗ ಸಾಂಗ್ ಏನಿದೆ, ಅದ್ರಲ್ಲಿ ಆಲ್ರೆಡಿ ಎನರ್ಜಿ ಇದೆ. ಇಟ್ಸ್ ಆಲ್ರೆಡಿ ಎನರ್ಜಿ ಪ್ಯಾಕ್ಡ್ ಸಾಂಗ್. ಅಂಡ್ ಈ ಸಾಂಗಿಗೆ ಸ್ಟೆಪ್ಸ್ ಕೂಡ ಅಷ್ಟೇ ಚೆನ್ನಾಗಿ ನಮ್ಮ ರಾಜು ಅವರು ಇದ್ ಮಾಡಿದ್ದಾರೆ. ಅದಕ್ಕೆ ನಂಗೆ ಪ್ರಾಕ್ಟೀಸ್ ಕೂಡ ಕೊಟ್ಟಿದ್ರು ಅವರು. ಸೊ ಅದೆಲ್ಲ ಕೂಡಿ ಒಂದು ಅದ್ಭುತವಾಗಿರೋ ಸಾಂಗ್ ಬಂತು. ಆಕ್ಚುಲಿ ಸಾಂಗ್ ಪ್ಲಾನ್ ಅಲ್ಲೇ ಇರ್ಲಿಲ್ಲ. ಆಮೇಲೆ ಸಾಂಗ್ ಪ್ಲಾನ್ ಮಾಡಿ ಒಂದು ಟೈಟಲ್ ಸಾಂಗ್ ಅಂತ ಮಾಡಿ, ಐ ಥಿಂಕ್ ಇಡೀ ಸಿನಿಮಾದಲ್ಲಿ ಅದು ಒಂದು ಮೇನ್ ಅಟ್ರಾಕ್ಷನ್ ಆಗಿ ನಿಂತಿದೆ ಆ ಸಾಂಗು. ಸೊ ವೆರಿ ಗ್ಲಾಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಖುಷಿ ಆಗುತ್ತೆ ತುಂಬಾ. ಓಕೆ ಮ್ಯಾಮ್, ನೀವು ಸಂಭಾಷಣೆಯನ್ನ ಕೂಡ ಬರ್ದಿದ್ದೀರಾ ಅಂತ ಕೇಳ್ಪಟ್ವಿ. ಸೊ ಎಷ್ಟು ದಿನ ಟೈಮ್ ಹಿಡಿತು ಸಂಭಾಷಣೆಯನ್ನ ಬರೆಯೋಕೆ? ಸೊ ಎಷ್ಟು ಎಂಜಾಯ್ ಮಾಡಿದ್ರಿ? ಆ ಡೈಲಾಗ್ ಗಳನ್ನ ಬರಿತಾ ನೀವು ಕೂಡ ನಕ್ಕಿದ್ದು ಇದೆಯಾ? ಹೌದೌದು. ಸ್ಟೋರಿ ಬರಿತಾನೆ ನಾನು ಡೈಲಾಗ್ ಬರ್ಕೊಂಡು ಹೋಗಿದ್ದೆ. ಬಿಕಾಸ್ ಪ್ರತಿಯೊಂದು ಪಾತ್ರಗಳು
ಸನ್ನಿವೇಶಗಳನ್ನ ಕತೆ ನಾನೇ ಬರ್ದಿದ್ದರಿಂದ ಕ್ರಿಯೇಟ್ ನಾನೇ ಮಾಡಿದ್ರಿಂದ ಸಾನ್ವಿ ಹೇಗ್ ಮಾತಾಡ್ತಾಳೆ, ಸಾನ್ವಿ ಅಪ್ಪ ಅಮ್ಮ ಹೇಗ್ ಮಾತಾಡ್ತಾಳೆ, ಅವಳ ಸರೌಂಡಿಂಗ್ ಅಲ್ಲಿ ಇರೋರು ಹೇಗ್ ಮಾತಾಡ್ತಾರೆ, ಅವಳ ಲೈಫಲ್ಲಿ ಬರುವ ಹುಡುಗ ಇರ್ಬೋದು, ಲಾಯರ್ ಇರ್ಬೋದು, ವಿಲನ್ ಟೈಲರ್ ಇರ್ಬೋದು, ಎಲ್ಲಾ ಕ್ಯಾರೆಕ್ಟರ್ಗಳು ಹೇಗೆ ಮಾತಾಡ್ತಾರೆ ಅನ್ನೋ ಒಂದು ತುಂಬಾ ವಿಜುವಲೈಸೇಷನ್ ನಾನೇ ಮಾಡಿದ ಕಾರಣ ನನ್ಗೆ ಡೈಲಾಗ್ ಈಸಿಯಾಗಿ ಬರ್ದಿದ್ದೀನಿ. ಆ ಕೋರ್ಟ್ ಸೀನ್ ಅಲ್ಲಿ ಟ್ರೇಲರ್ ಅಲ್ಲಿ ನೋಡ್ಬೋದು, ಆಬ್ಜೆಕ್ಷನ್ ಹೇಳ್ರಿ ಅಂತಾರೆ ಅವರು ಅಲ್ವಾ, ಅದ್ರ ಜಡ್ಜೆ ಅದನ್ನ ಹೇಳ್ತಾರೆ ಲಾಯರ್ಗೆ. ಸೊ ಅದೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಯಾವ ತರ ಸಿನಿಮಾ ಅಂದ್ರೆ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ಬೋದಾ ಅಥವಾ ಯಾವ ತರ ಸಿನಿಮಾ ಇದು? ಫ್ಯಾಮಿಲಿ ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಜೊತೆಗೆ ಕುಟುಂಬ ಸಮೇತ ನಾವು ಇನ್ವಿಟೇಷನ್ ಅಲ್ಲಿ ಆಗ್ತೇವಲ್ಲ, ಕುಟುಂಬ ಸಮೇತ ಫ್ರೆಂಡ್ಸ್ ಸಮೇತ ಬನ್ನಿ ಅಂತ ಹೇಳುವಂಗೆ ಹಂಗೇನೆ ಪ್ಯಾಕ್ಟ್ ಸಿನಿಮಾ. ಒಂದು ಫ್ಯಾಮಿಲಿ ಬಂದಿದೆ ಅಂತ ತಿಳ್ಕೊಳ್ಳಿ, ಗಂಡ ಹೆಂಡತಿ, ಅವ್ರಿಗೂ ಅನ್ಸುತ್ತೆ ಓ ನಮ್ಮನೆದು ರವಿಕೆ ಕತೆ ಹೀಗೆ ಉಂಟು ಅಂತ. ಕನೆಕ್ಟ್ ಆಗ್ತದೆ. ಓಕೆ, ಸೊ ಫುಲ್ ಎಂಟರ್ಟೈನ್ಮೆಂಟ್ ಕೊಡೋಕೆ ಫುಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಈ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಏನಾದ್ರು ಫೈಟಿಂಗ್ ಇಟ್ಟಿದ್ದೀರಾ ಮೇಡಮ್ಗೆ? ಅವರು ರೋಪ್ ಇಟ್ಕೊಂಡು ಹಾರ್ಲಿಲ್ಲ, ಬಟ್ ಫೈಟ್ ಮಾಡ್ತಾರೆ. ಅಂದ್ರೆ ಡಿಶುಮ್ ಇಲ್ಲ, ಮಾತಲ್ಲೇ ಅಂದ್ರೆ ಡೈಲಾಗ್ ಡೆಲಿವರಿಯಲ್ಲೇ ಫುಲ್. ಸೊ ಫನ್ನಿ ಇದೆ. ಸೊ ಈ ಒಂದು ಚಿತ್ರತಂಡದ ಬಗ್ಗೆ ಅಂದ್ರೆ ತುಂಬಾ ಹಿರಿಯ ಕಲಾವಿದ್ರು ಕೂಡ ಇಲ್ಲಿ ಆಕ್ಟ್ ಮಾಡಿದ್ದಾರೆ ರವಿಕೆ ಪ್ರಸಂಗ ಸಿನಿಮಾದಲ್ಲಿ. ಸೊ ಆ ವಿಚಾರಗಳು ಕೂಡ ಟ್ರೇಲರ್ ಅಲ್ಲಿ ಕಾಣಬಹುದು. ಸೊ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಎಕ್ಸಲೆಂಟ್ ಆಕ್ಟರ್ಸ್ ಮೇಡಮ್, ಎಲ್ಲರೂ ಡೈರೆಕ್ಟರ್ ಆಕ್ಟರ್. ಸೊ ಅಂಡ್ ನಾನೇ ನಮ್ಮ ಎಲ್ಲ ಸೀನಿಯರ್ಸ್ ಇದ್ದಾರೆ ಅಂಡ್ ಎಷ್ಟು ಚೆನ್ನಾಗಿ ಕಾಪರೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮಗೆ ವಿ ಆರ್ ಸೋ ಲಕ್ಕಿ. ಹೆಂಗೆ ಸ್ಕ್ರಿಪ್ಟ್ ಅಲ್ಲಿ ಇತ್ತು ಕ್ಯಾರೆಕ್ಟರ್ಗಳು ಹಂಗೆ ನಮಗೆ ದೊರಕಿದ್ದು ಅಂಡ್ ವಿದೌಟ್ ಎನಿ ತುಂಬಾ ಚಾಯ್ಸೇ ಇರ್ಲಿಲ್ಲ. ಅಂದ್ರೆ ನಮಗೆ ಚಾಯ್ಸ್ ಮಾಡ್ಲಿಕ್ಕಿಲ್ಲ, ಅಪ್ಪ ಇವರೇ ಬೇಕು. ಈಗ ಅಪ್ಪ ಆಗಿ ಕೌತಾರ್ ಸರ್, ಅಮ್ಮ ಆಗಿ ಪದ್ಮಜರಾವ್ ಮೇಡಮ್ ಅವರು, ಅಂಡ್ ಜಡ್ಜ್ ಆಗಿ ಸುಮನ್ ರಂಗನಾಥ್ ಅವರು, ಪೊಲೀಸ್ ಆಗಿ ರಘು ಪಾಂಡೇಶ್ವರ್ ಅವರು, ಟೈಲರ್ ಆಗಿ ಸಂಪತ್ ಅವರು, ಅಂಡ್ ಸಾನ್ವಿ ಲಾಯರ್ ಆಗಿ ರಾಕೇಶ್ ಮೈ ಅವರು, ಆಪೋಸಿಟ್ ಲಾಯರ್ ಆಗಿ ಹನುಮಂತೇಗೌಡರು. ದ ಹೋಲ್ ಸ್ಟ್ರಕ್ಚರ್ ಆಫ್ ದ ಟೋಟಲ್ ಓವರ್ ಕ್ಯಾಸ್ಟಿಂಗ್ ಇಸ್ ದ ವೆರಿ ಗುಡ್ ವಿ ಗಾಟ್ ಅಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಬೇರೆ ಅವರು ನಾವು ಹೆಸರು ಹೇಳಲಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಫುಲ್ ಲಿಸ್ಟ್ ಇರುತ್ತೆ. ಸೊ ದ ಕ್ಯಾಸ್ಟಿಂಗ್ ಇಸ್ ವೆರಿ ಗುಡ್ ಅಂಡ್ ಸ್ಕ್ರಿಪ್ಟಿಗೆ ಹೆಂಗೆ ಬೇಕು ಹಂಗೆ ಆಪ್ಟ್ ಇದ್ದಾರೆ. ಅಂಡ್ ಅವ್ರು ನಿಮಗೆ ಈ ಸಿನಿಮಾ ನೋಡ್ಬೇಕಾದ್ರೆ ಎಲ್ಲೋ ಹೆಂಗ್ ಅನ್ಸುತ್ತೆ ಅಂತ ಹೇಳಿದ್ರೆ ನನ್ನ ಎದುರುಗಡೆನೆ ಏನೋ ನಡೆದಿದೆ, ಅಷ್ಟು ಚಂದ ಆಕ್ಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಅವರು ದೇ ಆರ್ ಬೆಸ್ಟ್ ಆಕ್ಟರ್ಸ್ ಅಂಡ್ ಮಾಡಿದ್ದಾರೆ. ಅಂದ್ರೆ ನಮಗೆ ಲಕ್ಕಿಲಿ ನಮಗೆ ಟೈಮಿಂಗ್ ವರ್ಕ್ ಆಯ್ತು, ಸಿಕ್ಕಿತ್ತು ನಮಗೆ. ಅಂಡ್ ನೀವು ಇನ್ನೊಂದು ಊರಿಗೆ ಹೋಗಿ ಇದನ್ನೆಲ್ಲ ನೋಡ್ಕೊಂಡು ಬಂದೆ ಅಂತ ಫೀಲ್ ಗುಡ್ ಸಿನಿಮಾ ಮೇಡಮ್. ಓಕೆ, ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಗೀತಾ ಅವ್ರೆ, ಆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ದಕ್ಷಿಣ ಕನ್ನಡದ ಲ್ಯಾಂಗ್ವೇಜ್ ಆಗಿರ್ಬೋದು ಅದು ತುಂಬಾ ನೀಟಾಗಿ ಬಂದಿದೆ. ಅಪ್ಪನ ಹತ್ರ ಒಂದ್ ಮೂಮೆಂಟ್ ಅಲ್ಲಿ ಕೇಳ್ತೀರಾ ಟ್ರೇಲರ್ ಅಲ್ಲಿ, ನಾನ್ ಕೇಸ್ ವಾಪಸ್ ತಗೊಂಡ್ಬಿಡ್ಲಾ ಅಂತ. ಸೊ ಆ ಸೀನ್ ಮಾಡ್ಬೇಕಾದ್ರೆ ಹೇಗಿತ್ತು ಅಂದ್ರೆ, ಇಷ್ಟು ಹೊತ್ತು ಅದನ್ನ ಸ್ಟೇಷನ್ಗೆ ಹೋಗಿ ಆ ರೌಕೆಯನ್ನ ಕೊಟ್ಟು ಮಾತಾಡಿ ಅಲ್ಲಿ ಅವಾಜ್ ಗಿವಾಜ್ ಎಲ್ಲ ಹಾಕ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬಂದು ಅಪ್ಪ ನಾನ್ ತಗೊಳ್ಳ ವಾಪಸ್ ಅಂತ ಕೇಳ್ತಿದ್ದೀರಲ್ಲ. ಸೊ ಅದು ಆಕ್ಚುಲಿ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗ್ಬೇಕು ಅಂದ್ರೆ ನೀವು ಪಿಕ್ಚರ್ ನೋಡ್ಬೇಕು ಒಂದು. ಬಟ್ ಆ ಸೀನ್ ತುಂಬಾ ಆಕ್ಚುಲಿ ಚೆನ್ನಾಗಿದೆ. ಅಂದ್ರೆ ಒಂದು ಅಪ್ಪ ಮಗಳ ಒಂದು ಸಂಬಂಧ ಏನಿದೆ, ತಂದೆ ಮಗಳು ಯಾವುದೇ ಪರಿಸ್ಥಿತಿಲಿ ಇರ್ಲಿ ನಾನ್ ನಿಲ್ತೀನಿ ಜೊತೆಗೆ, ಮಗಳ ಜೊತೆಗೆ ನಾನ್ ನಿಲ್ತೀನಿ, ನಾನ್ ನಿನ್ ಜೊತೆಗೆ ಇದೀನಿ ಅನ್ನೋ ಒಂದು ಧೈರ್ಯ ಕೊಡೋದಾಗಿರ್ಲಿ. ಥಿಂಕ್ ನನಗೆ ಪರ್ಸನಲಿ ಆ ಸೀನ್ ಮಾಡ್ಬೇಕಾದ್ರೆ ನಂಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬಂದಿತ್ತು. ಇವಾಗ್ಲೂ ನೆನ್ಸ್ಕೊಂಡ್ರೆ ಅದು ಕಣ್ಣಲ್ಲಿ ನೀರ್ ಬರೋ ತರದ್ದೇ ಸೀನ್ ಅದು. ಸೊ ತುಂಬಾ ಅಂದ್ರೆ ಇಮೋಷನಲಿ ಕನೆಕ್ಟ್ ಆಗುವಂತ ಸೀನ್ ಅದು. ಅಂಡ್ ಏನೇ ಪ್ರಾಬ್ಲಮ್ ಆಗಿರ್ಲಿ, ಎಂತದ್ದೇ ಆಗಿರ್ಲಿ, ಹೊರಗಿನವ್ರು ಎಷ್ಟು ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ, ಕೊನೆಗೆ ನಮಗೆ ನಮ್ ಜೊತೆಗ್ ನಿಲ್ಲೋದು ನಮ್ ತಂದೆ ತಾಯಿ ಅನ್ನೋದು ಆ ಸೀನ್ ತೋರಿಸ್ಕೊಡುತ್ತೆ. ಸೊ ಯಾ, ಇಟ್ಸ್ ಗುಡ್ ಸೀನ್ ಅಂತ. ಓಕೆ ಸರ್, ಕೊನೆಯದಾಗಿ ಥಿಯೇಟ್ರಿಗೆ ಬಂದು ಪ್ರೇಕ್ಷಕರು ನೋಡ್ಬೇಕು ಅನ್ನೋದಾದ್ರೆ ಯಾವ ಅಂಶ ಅವರಿಗೆ ತುಂಬಾ ಇಷ್ಟ ಆಗುತ್ತೆ, ಯಾವ ಕಾರಣಕ್ಕೋಸ್ಕರ ಅವರು ಥಿಯೇಟ್ರಿಗೆ ಬಂದು ನೋಡ್ಬೇಕು? ಥಿಯೇಟರ್ಗೆ ಬರೋದೇ ಪ್ರೇಕ್ಷಕರು ಏನು ಅಂತ ಹೇಳಿದ್ರೆ, ಅವರ ಈ ಬಿಸಿ ಲೈಫ್ ಅಲ್ಲಿ ಅವರಿಗೊಂದು ಏನು ಇದು ಬೇಕು, ಏನು ಒಂದು ಎಂಟರ್ಟೈನ್ಮೆಂಟ್ ಬೇಕು, ಒಂದು ರಿಲ್ಯಾಕ್ಸ್ನೆಸ್ ಬೇಕು. ಸೊ ಅಂಡ್ ಇಲ್ಲ ಒಂದು ಒಳ್ಳೆ ಮೆಸೇಜ್ ಇರಬೇಕು, ಇಲ್ಲ ಒಂದು ಒಳ್ಳೆ ಅವರಿಗೊಂದು ಫೀಲ್ ಗುಡ್ ಸಿನಿಮಾ ಇರಬೇಕು. ಇಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಹೊರರ್ ಇರ್ಬೋದು ಬಟ್ ಈ ಸಿನಿಮಾ ಎಸ್ಪೆಷಲಿ ಥಿಯೇಟರ್ಗೆ ನಮ್ಮ ರವಿಕೆ ಪ್ರಸಂಗ ಅಂತ ಪ್ರೇಕ್ಷಕರಿಗೆ ಬಂದ್ರೆ ಒಂದು ಅವರಿಗೆ ಪಕ್ಕಾ ಪೈಸಾ ವಸೂಲ್,
ಅವರು ಕಾಮಿಡಿಯನ್ನು ಹ್ಯೂಮರ್ ಅನ್ನು ಎಂಜಾಯ್ ಮಾಡ್ತಾರೆ. ಅಂಡ್ ಸಾನ್ವಿ ಅವರ ಕ್ಯಾರೆಕ್ಟರ್ ಕಂಪ್ಲೀಟ್ ನೋಡ್ಸ್ಕೊಂಡು ಹೋಗುತ್ತೆ. ಸೊ ದಟ್ ಅವರು ಸಾನ್ವಿ ಥ್ರೂ ಇನ್ನೊಂದು ಪ್ರಪಂಚ ಓಪನ್ ಆಗುತ್ತೆ. ಓವರ್ ಆಲ್ ಈ ರಿಲೇಶನ್ಶಿಪ್ ಇರ್ಬೋದು, ಗಾಸಿಪ್ಸ್ ಇರ್ಬೋದು, ಸೊ ಅವರ ಕನ್ಸ್ ಇರ್ಬೋದು, ಒಂದು ಹೆಣ್ಣಿನ ಭಾವನೆಗಳಿರ್ಬೋದು, ಅಪ್ಪಂದು ಫೀಲಿಂಗ್ಸ್ ಇರ್ಬೋದು, ಇದೆಲ್ಲನು. ಹಾಗೆ ಒಂದು ಒಳ್ಳೆ ಟೆಕ್ನಿಕಲಿ ಒಂದು ಒಳ್ಳೆ ಸಿನಿಮ್ಯಾಟಿಕ್ ಗ್ರಾಫ್ ಇದೆ. ಸೊ ಅವರಿಗೆ ಪಕ್ಕ ಪೈಸಾ ವಸೂಲಾಗುತ್ತೆ. ಅವರು ಆ 2.5 ಗಂಟೆನ ಎಂಜಾಯ್ ಮಾಡ್ತಾರೆ. ಓಕೆ ಮ್ಯಾಮ್, ನೀವ್ ಹೇಳಿ. ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ. ಪ್ರೇಕ್ಷಕರಿಗೆ ಬೇಕಾಗಿರೋದು ಸಿನಿಮಾ ನೋಡ್ಲಿಕ್ಕೆ ಬಂದಾಗ ಎಂಟರ್ಟೈನ್ಮೆಂಟ್, ರಿಲ್ಯಾಕ್ಸೇಷನ್, ಒಂದು ಫೀಲ್ ಗುಡ್, ಹೋಗ್ಬೇಕಾದ್ರೆ ಒಂದು ಒಳ್ಳೆ ಸಂದೇಶ, ಅಷ್ಟನ್ನು ಈ ಸಿನಿಮಾದಲ್ಲಿ ನಾವು ಕೊಟ್ಟಿದ್ದೀವಿ. ನಿಮ್ಗೆ ಒಳ್ಳೆ ಕಂಟೆಂಟ್ ಬೇಕಾ ಅಂದ್ರೆ ಕಂಟೆಂಟ್ ಇದೆ. ಬರೀ ಕಂಟೆಂಟ್ ಸಾಲಲ್ಲಪ್ಪ, ಒಂಚೂರು ಎಂಟರ್ಟೈನ್ಮೆಂಟ್ ಬೇಕು, ಒಂದ್ ಸ್ವಲ್ಪ ನಗಿಸ್ಬೇಕು ನಮ್ಮನ್ನ ಅಂತ ಹೇಳಿದ್ರೆ ತುಂಬಾ ನಗ್ತೀರಾ. ಅಯ್ಯೋ ಬರೀ ನಗ್ಸಿ ಬೇಜಾರಾಯ್ತು, ಸ್ವಲ್ಪ ಆದ್ರೂ ಇಮೋಷನ್ ಇದ್ದಿದ್ರೆ ಅಂತ ಹೇಳಿದ್ರೆ ಅಲ್ಲೂ ಇಮೋಷನ್ ಇದೆ. ಇಮೋಷನ್ ಕೊಟ್ಟಿದ್ರೆ ಇದ್ ಮಾಡಿದ್ರೆ ಒಂದಿನ ಒಂದ್ ಮೆಸೇಜ್ ಕೊಟ್ಟಿದ್ರು ಚೆನ್ನಾಗಿರೋದು ಅಂತ ಹೇಳಿದ್ರೆ 100% ಒಳ್ಳೆ ಮೆಸೇಜ್ ತಗೊಂಡ್ ಹೋಗ್ತೀರಾ. ಜೊತೆಗೆ ಹೊರಗಡೆ ಹೋಗ್ಬೇಕಾದ್ರೆ ತುಂಬಾ ನನ್ನ ಪ್ರಕಾರ ಸಿನಿಮಾ ನೋಡಿದ ಪ್ರತಿಯೊಬ್ರು ನಾನು ಈ ಸಿನಿಮಾ ನೋಡಿದೀನಿ, ಇದು ನಂದೇ ಕತೆ ಅಂತ ಹೇಳೋ ಮಟ್ಟಿಗೆ ಸಿನಿಮಾ ಮಾಡಿದೀವಿ. ಸೊ February 16th ಥಿಯೇಟರ್ ನಲ್ಲಿ ರವಿಕೆ ಪ್ರಸಂಗ ನಿಮ್ಮ ಮುಂದೆ ಇರುತ್ತೆ. ನಿಮ್ಮನ್ನ ಕಾಯ್ತಾ ನಾವು ಥಿಯೇಟರ್ ಮುಂದೆ ಇರ್ತೀವಿ. ಪ್ಲೀಸ್ ಕಮ್ ಟು ರವಿಕೆ ಪ್ರಸಂಗ. ಓಕೆ ಗೀತಾ ಮ್ಯಾಮ್, ನಿಮ್ಮನ್ನ ತುಂಬಾ ಜನ ತುಂಬಾ ವರ್ಷದಿಂದ ನೋಡ್ತಾ ಇದ್ರು. ಸೊ ಸೀರಿಯಲ್ಗಳಲ್ಲಿ ಮಾಡ್ತಾ ಇದ್ರಿ, ನಿಮ್ಮನ್ನ ಮನೆ ಮಗಳ ತರಾನೇ ನೋಡ್ಕೊಂಡಿದ್ದಾರೆ. ಹಾಗೆ ಈಗ ಈ ಸಿನಿಮಾದಲ್ಲಿ ಪೂರಾ ನೀವೇ ಹೀರೋನು, ನೀವೇ ಹೀರೋಯಿನ್, ನೀವೇ ಎಲ್ಲಾರು ನೀವೇ. ಓಕೆ, ಸೊ ಪ್ರೇಕ್ಷಕರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ಸೊ February 16ನೇ ತಾರೀಕು ರವಿಕೆ ಪ್ರಸಂಗ ಚಿತ್ರ ಬಿಡುಗಡೆ ಕಾಣ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಈ ಚಿತ್ರವನ್ನ ನೋಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದು ಬರೀ ನನ್ನ ರವಿಕೆ ಪ್ರಸಂಗ ಅಷ್ಟೇ ಅಲ್ಲ, ಎಲ್ಲಾ ನೋಡೋ ಹೆಣ್ಮಕ್ಳ ರವಿಕೆ ಪ್ರಸಂಗ, ರವಿಕೆ ರಗಳೆ ಅಥವಾ ಅವರ ದುಃಖದ ಕಥೆನೂ ಹೌದು. ಆದ್ರೆ ಒಂದು ದುಃಖದ ಕಥೆಯನ್ನ ಇಟ್ಕೊಂಡು ನಿಮ್ನ ನಗ್ಸೋದಕ್ ಬರ್ತಾ ಇದೀವಿ, ಅದೇ ಇದ್ರ ವಿಶೇಷ. ಮನೆಯವರೆಲ್ಲರೂ ಜೊತೆಗ್ ಬಂದು ನಾವ್ ಹಾಕೋ ಹಬ್ಬದ ಊಟವನ್ನ ಸವದು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರೂ ಪ್ರೀತಿಯಿಂದ ಬಂದು ಸಿನಿಮಾವನ್ನ ನೋಡಿ ನಮ್ಮ ಮೇಲೆ, ನಮ್ಮ ತಂಡದ ಮೇಲೆ ನಿಮ್ಮ ಪ್ರೀತಿ ಆಶೀರ್ವಾದ ತೋರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. February 16ನೇ ತಾರೀಕು ಮರಿಬೇಡಿ, ನಮ್ಮ ರವಿಕೆ ಪ್ರಸಂಗ ಚಿತ್ರ ತೆರೆ ಕಾಣ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಚಿತ್ರವನ್ನ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಬಂದು ತುಂಬಾನೇ ಚೆನ್ನಾಗಿ ಮಾತನಾಡಿದ್ರಿ. ಆಲ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ರವಿಕೆ ಪ್ರಸಂಗ ಇದು ಕಾಮಿಡಿ ಇದೆ ವೀಕ್ಷಕರೇ, ಹಾಗೆ ಅವ್ರು ಹೇಳ್ದಂಗೆ ಎಂಟರ್ಟೈನ್ಮೆಂಟ್ ಇದೆ, ಸ್ವಲ್ಪ ಅಳುನು ಬರುತ್ತೆ. ಹಾಗೆ ತುಂಬಾ ಕುಟುಂಬ ಸಮೇತವಾಗಿ ಬಂದು ಸಿನಿಮಾವನ್ನ ಥಿಯೇಟರ್ ನಲ್ಲಿ ವೀಕ್ಷಣೆ ಮಾಡಿ. ತುಂಬಾನೇ ಚೆನ್ನಾಗಿದೆ. February 16ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಜಕ್ಕೂ ಇದು ಒಂದು ಒಳ್ಳೆ ಸಿನಿಮಾ ಅಂತಾನೆ ಹೇಳ್ಬೋದು. ನಗಾಡ್ಕೊಂಡು ಮತ್ತೆ ಮನೆಗೆ ಹೋಗಿ, ಇಟ್ಸ್ ಅ ಗುಡ್ ಸಿನಿಮಾ, ಹೋಗಿ ಥಿಯೇಟರ್ ನೋಡಿ. ಥ್ಯಾಂಕ್ ಯು. ಯು